ಹಾಯ್ ಎಲ್ಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು, ನಂದು 2 ಚಾನಲ್ ಇದೆ, ಒಂದು ಸುನೀತಾ ಪವನ್ ಹಾಗೆಯೇ ಪವನ್ ಸುನೀಲ್ ಲೈಫ್ ಸ್ಟೈಲ್, ಎರಡೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಏನಾಯಿತು ಅಂತ ಬನ್ನಿ ನೋಡೋಣ. ಇಲ್ಲಿ ಸೂರ್ಯ ಫಂಕ್ಷನ್ಗೆ ಹೋಗಿರ್ತಾನೆ. ಸೂರ್ಯ ಮೀನಾ ಇಬ್ಬರು ಕೂಡ ಫ್ರೆಂಡಿಂದ ಅವ್ರ ಅಪ್ಪ ಅಮ್ಮಂದು ಷಷ್ಠಿ ಪೂರ್ತಿ ಅಂತ ಹೇಳ್ಬಿಟ್ಟು ಅಲ್ಲಿ ಇವರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಡ್ರಿಂಕ್ಸ್ನ ಮಾಡ್ತಾ ಇರ್ತಾರೆ. ಯಾಕೋ ಈ ರೀತಿ ಮಾಡ್ತಾ ಇದ್ದೀರಾ, ಅಲ್ಲಿ ಫಂಕ್ಷನ್ ಮಾಡಬೇಕಾದಾಗ ನೀವು ಸುಮ್ಮನೆ ಸೈಲೆಂಟಾಗಿ ಇರೋಕ್ಕಾಗಲ್ವಾ ಅಂತ ಹೇಳಿ ಬೈತಾ ಇರ್ತಾನೆ. ಇಲ್ಲ ಬಾರೋ ಸೂರ್ಯ ನೀನು ಡ್ರಿಂಕ್ಸ್ ಮಾಡು ಅಂತ ಕರಿತಾ ಇರ್ತಾರೆ. ಬಾ ಅಂತ ಅಂದ ತಕ್ಷಣ ಇಲ್ಲಪ್ಪ ನಾನು ಈ ವಾರದಲ್ಲಿಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ವಾಪಸ್ ಬರ್ತಾನೆ. ಇಲ್ಲಿ ಮೀನಾ ಆಮೇಲೆ ಚೇತವ್ರ ಅಕ್ಕ ಇಬ್ಬರು ನಿಂತ್ಕೊಂಡು ಇದೇನೇನಪ್ಪ ನೋಡ್ದೇನಪ್ಪ ನೀನು ಅಂತಂದಾಗ, ಅಯ್ಯೋ ಏನು ಮಾಡೋದಕ್ಕ ಅವ್ನು ಡ್ರಿಂಕ್ಸ್ ಮಾಡ್ಕೊತ ಕೂತಿದ್ದಾನೆ ಅಂದ ತಕ್ಷಣವೇ ಮೀನಾ ಹಿಂಗೆ ನೋಡ್ತಾ ಇರ್ತಾಳೆ ಸೂರ್ಯನ. ರೀ ಬನ್ನಿರಿ ಹೋಗೋಣ ಮನೆಗೆ ಅಂತ ಅಂದ ತಕ್ಷಣವೇ ಅಪ್ಪ ಬಾರಪ್ಪ ಊಟ ಮಾಡೋಗ್ರಿ ಅಂತಂದಾಗ ಅಕ್ಕ ಬೇಡಕ್ಕ ಊಟ ಅಂತ ಅಂತಾರೆ. ಇಲ್ಲ ಒಂದು ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಬನ್ನಿ ಊಟ ಮಾಡ್ಕೊಂಡು ಬರ್ರಿ ಅಂತ ಹೇಳ್ಬಿಟ್ಟು ಹೋಗಿ ಇಬ್ಬರು ಎಲೆ ಹಾಸ್ಕೊಂಡು ಊಟ ಮಾಡೋಣ ಅಂತ ರೆಡಿ ಆಗ್ತಾ ಇರ್ತಾರೆ. ಅಲ್ಲಿ ಚೇತವ್ರ ದೊಡ್ಡಪ್ಪ ಇದ್ಕೊಂಡು ಇದಕ್ಕೇನು ಉಪ್ಪು ಆಗಿಲ್ಲ ಖಾರ ಆಗಿಲ್ಲ ಅಲ್ವಾ ಊಟಕ್ಕೆ, ಇದೇನು ಊಟ ಇದು ತಿಂತಾರೆ ಯಾರಾದ್ರೂ, ಮಾಡೋ ಯೋಗ್ಯತೆ ಚೆನ್ನಾಗಿದ್ರೆ ಮಾಡಬೇಕು, ಇಲ್ಲಾಂದರೆ ಈ ರೀತಿ ಊಟಗಳೆಲ್ಲ ಹಾಕಿ ಬಂಧು ಮಿತ್ರರಿಗೆಲ್ಲ ಅವಮರ್ಯಾದೆ ಮಾಡ್ತೀರಾ ಅಂತ ಬೈತಾ ಇರ್ತಾರೆ. ಇಲ್ಲಿ ಸೂರ್ಯ ಹೋಗೋಣ ಅಂತ ಹೊಡ್ತಾ ಇರ್ತಾನೆ. ರೀ ನೀವು ಸುಮ್ಮನೆ ಕೂತ್ಕೊಳ್ರಿ, ನೀವು ಹೋಗಬೇಡಿ ಅಂತ ಮೀನಾ ತಡೀತಾಳೆ. ತಿರ್ಗಾ ಅವ್ರ ಅಕ್ಕ ಬರ್ತಾರೆ. ಯಾಕೆ ದೊಡ್ಡಪ್ಪ ಈ ರೀತಿ ಮಾತಾಡ್ತಾ ಇದ್ದೀರಾ, ಊಟ ಮಾಡಿ ದೊಡ್ಡಪ್ಪ ಅಂದಾಗ ಅವನು ಇನ್ನೂ ಏನೇನೋ ಮಾತಾಡ್ತಲೇ ಇರ್ತಾನೆ ಅವ್ರ ದೊಡ್ಡಪ್ಪ. ತಿರ್ಗಾ ಚೇತು ಕೂಡ ಅಷ್ಟೇ, ದೊಡ್ಡಪ್ಪ ಯಾಕೆ ದೊಡ್ಡಪ್ಪ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ಚೆನ್ನಾಗಿದೆಯಲ್ಲ ಊಟ, ಏನು ಪ್ರಾಬ್ಲಮ್ ಆಗಿದೆ ಅಂತ ಕುಡ್ಕೊಂಡು ತಟ್ಟಾಡ್ಕೊಂಡು ಬರಬೇಕಾದಾಗ ನೋಡಿಬಿಟ್ಟು ಹೀಗೆ ಒಂದೊಂದೇ ಮಾತು ಬಂದ್ಬಿಟ್ಟು ಇಬ್ಬರು ಜಗಳಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಜಗಳ ಆಡಿದ ತಕ್ಷಣ ಜಗಳ ಬಿಡಿಸೋಣ ಅಂತ ಸೂರ್ಯ ಈ ಕಡೆಯಿಂದ ಚೇರ್ ಆ ಕಡೆ ದಾಟ್ಕೊಂಡು ಹೋಗ್ತಾನೆ. ತಿರ್ಗಾ ಅವನೇನು ಮಾಡ್ಬಿಡ್ತಾನೆ, ಸಿಟ್ಟು ಬಂದ್ಬಿಟ್ಟು ಎಲ್ಲ ಊಟ ಮಾಡ್ತಿರ್ತಾರಲ್ಲ ಆ ತಟ್ಟೆನೇ ತಳ್ಳಿಬಿಡ್ತಾನೆ ಮುಂದಕ್ಕೆ. ಆ ಚೇರ್ ಇರುತ್ತಲ್ವ ಅದನ್ನ ಮುಂದಕ್ಕೆ ತಳ್ಳಿಬಿಟ್ಟು ಬಂದು ಒಬ್ರಿಗೊಬ್ರು ಕುಸ್ತಿ ಮಾಡೇ ಬಿಡ್ತಾರೆ. ಆ ಕುಸ್ತಿ ಮಾಡಬೇಕಾದಾಗ ಸೂರ್ಯ ಹೋಗಿ ಅವ್ರನ್ನ ಬಿಡಿಸೋಣ ಅಂತ ಹೋಗಿ ಅವನೇ ಸಿಗಾಕೋತಾನೆ. ಅವ್ರ ಮಧ್ಯದಲ್ಲಿ ಸಿಗಾಕೊಂಡ್ಬಿಟ್ಟು ನಮ್ಮ ಮಧ್ಯದಲ್ಲಿ ನೀನು ಬಂದೆ ಅಂತ ಹೇಳ್ಬಿಟ್ಟು ಬಂದು ಬಳಗ ಎಲ್ಲ ಅವನಿಗೆ ತಾಲಾಕ್ ಒಂದೊಂದೇಟು ಹೊಡೆದ್ಬಿಡ್ತಾರೆ. ಚೆನ್ನಾಗಿ ಹೊಡೆದ್ಬಿಟ್ಟು ಈ ಕಡೆ ತಳ್ಕೊಬತ್ತಾರೆ ಹೊರಗಡೆ ಬಂದ್ಬಿಟ್ಟು ಅವನ್ನ ಸದ್ದಿ ಲಾಸ್ಟ್ಗೆ ಹೋಗಿ ತಳ್ಳಾಕ್ಬಿಡ್ತಾರೆ. ಅವನ್ನ ತಳ್ಳಾಕಿದ ತಕ್ಷಣ ಸೂರ್ಯನಿಗಂತೂ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಡುತ್ತೆ. ತಾಲಾಕ್ ಒಂದೊಂದೇಟು ಎಲ್ಲರೂ ಬಾರಿಸ್ಬಿಡ್ತಾರೆ ಅವನಿಗೆ, ನೀನು ಯಾರೋ ನಮ್ಮ ಫ್ಯಾಮಿಲಿ ಮಧ್ಯದಲ್ಲಿ ಬರೋಕ್ಕೆ ಅಂತ ಹೇಳಿಬಿಟ್ಟು. ಅವಾಗ ತುಂಬ ಬೇಜಾರಾಗಿರೀ ಅಂತ ಮೀನಾ ಓಡೋಗಿ ಇಟ್ಕೋತಾಳೆ. ಮತ್ತು ಏಯ್ ನಮ್ಮ ಮಧ್ಯದಲ್ಲಿ ಬರೋಕ್ಕೆ ನೀನು ಯಾರು, ನಾವೇನಾರ ಮಾಡ್ಕೋತೀವಿ, ನಾವು ಬಂಧು ಬಳಗ, ನಾವು ಅಣ್ಣ ತಮ್ಮಗಳು, ನೀನು ಯಾಕೋ ಬಂದೆ ಅಂತೇಳಿ ಪಾಪ ಅವನಿಗೆ ಚೆನ್ನಾಗಿ ಬೈದ್ಬಿಡ್ತಾರೆ. ಬೈದ ತಕ್ಷಣ ಸೂರ್ಯನಿಗೆ ತುಂಬ ಫೀಲ್ ಆಗಿಬಿಡುತ್ತೆ. ಚೇತರ್ ಅಕ್ಕ ಇದ್ಕೊಂಡು ಸಾರಿ ಕಣಪ್ಪ ಈ ರೀತಿಯೆಲ್ಲ ಆಗೋಕ್ಕೆ ಎಷ್ಟು ಇವನೇ ಕಾರಣ, ಈ ರೀತಿಯೆಲ್ಲ ಮಾಡಬಾರ್ದಿತ್ತು ಅಂತ ಹೇಳಿ ಅವ್ರ ಅಕ್ಕ ಕೂಡ ಹೇಳ್ತಾಳೆ. ಬಾಪ ಊಟ ಮಾಡೋಕೆ ಹೋಗೋಣ ಅಂತಂತಾಳೆ. ಯಾವ ಊಟ ಮಕ ಎತ್ಕೊಂಡು ಹೆಂಗಕ್ಕ ಊಟ ಮಾಡೋದು, ಬೇಡ ಹೋಗಕ್ಕ ನಮಗೆ ಅಂತೇಳಿ ಪಾಪ ಸೂರ್ಯ ಅವಮರ್ಯಾದೆ ಪಟ್ಬಿಟ್ಟು ಹೊರಡೋಣ ಅಂತ ಹೊರಡ್ತಾ ಇರ್ತಾನೆ. ಚೇತು ಬರ್ತಾನೆ. ಸೂರ್ಯ ಸಾರಿ ಕಣೋ ಮಗ, ನನ್ನಿಂದ ಕಣೋ ಇದೆಲ್ಲ ಆಗಿದ್ದು, ಸಾರಿ ಕಣೋ ಅಂತ ಕೇಳ್ಬಿಟ್ಟು ಅವನು ಕೂಡ ಅವನ ಪಾಡಿಗೆ ಅವನು ಹೋಗ್ತಾನೆ. ಇಲ್ಲಿ ಮೀನಾ ಮತ್ತು ಸೂರ್ಯ ಇಬ್ಬರು ಮನೆಗೆ ಬರ್ತಾರೆ. ಸೂರ್ಯ ಇದ್ಕೊಂಡು ತುಂಬ ಫೀಲಿಂಗ್ ಮಾಡ್ಕೊಂಡು ಮನೆ ಒಳಗಡೆ ಬರ್ತಾನೆ. ರೀ ಹೊಟ್ಟೆ ಸಿಗ್ತಿದ್ಯಾ, ಊಟ ಇಡಬೇಕಾ, ಬನ್ನಿ ಊಟ ಇಡ್ತೀನಿ ಅಂತ ಹೇಳಿ ಕರೀತಾಳೆ. ಹೌದು ಕಣೆ, ಅಲ್ಲಿ ಊಟ ಮಾಡಲಿಲ್ಲ, ತುಂಬ ಹಶ್ವಾಗ್ತಿದೆ ಕಣೆ ನನಗೆ ಅಂತೇಳಿ ಅವನು ಅಂತಿದ್ದಾನೆ. ಅಷ್ಟರಲ್ಲೇ ರಂಗನಾಥ್ ಅವ್ರು ಬರ್ತಾರೆ. ಏನಮ್ಮ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ರಾ ಅಂತ ಕೇಳ್ತಾರೆ. ಹೌದು ಮಾವ ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತ ಕೂಡ ಹೇಳ್ತಾಳೆ. ಹೌದಾ ಅಂತ ಕೇಳಿ ಹೇಳ್ತಾನೆ. ಹೌದು ಮಾವ ತುಂಬ ಚೆನ್ನಾಗಾಯಿತು ಫಂಕ್ಷನು, ಎಷ್ಟು ಸಖತ್ತಾಗಾಯಿತು ಅಂತಂದರೆ ಒಂದು ವಿಷಯ ಗೊತ್ತಾ, ನಿನ್ನ ಮಗನಿಗೆ ಎಷ್ಟೆಲ್ಲ ಮರ್ಯಾದೆ ಕೊಟ್ಟರು ಗೊತ್ತಾ, ಎಷ್ಟೆಲ್ಲ ಹೊಗಳಿದ್ರು ಗೊತ್ತಾ, ತುಂಬಾ ಖುಷಿ ಆಯಿತು ಮಾವ ನನಗೆ ಅಂತೇಳಿ ಮೀನೇ ಹೇಳ್ತಿರ್ತಾಳೆ. ಹೌದೇನೋ ಸೂರ್ಯ, ಮೊದಲೆಲ್ಲ ಸೂರ್ಯ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಯಾರ ಮನೆಗೆ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಇವನು ಯಾಕೆ ಬರ್ತಾನಪ್ಪ ನಮ್ಮ ಮನೆ ಫಂಕ್ಷನ್ಗೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಈಗ ನೋಡಿದ್ರೆ ನನಗೆ ಸೂರ್ಯ ಹೋಗಿರೋದಕ್ಕೆ ಅವರೆಲ್ಲ ಖುಷಿಪಟ್ಟರು, ಹಾಗೆ ಸೂರ್ಯನಿಗೆ ಎಷ್ಟೊಂದು ಬೆಲೆ ಸಿಕ್ತು ಅಂದಾಗ ನನಗಿನ್ನೂ ತುಂಬ ಖುಷಿ ಆಗ್ತಿದೆ ಕಣ್ಮೀನಾ, ಇನ್ನೇನು ಬೇಕಮ್ಮ ನನಗೆ ಈ ಖುಷಿಗಿಂತ ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಹೇಳ್ತಾರೆ. ಆಯಿತು ಅಂದ್ಕೊಂಡು ಸೂರ್ಯ ಸುಮ್ಮನೆ ಹಾಗೇ ಇರ್ತಾನೆ ಅದನ್ನೆಲ್ಲ ಕೇಳಿಸ್ಕೊಂಡು. ಮತ್ತು ರಂಗನಾಥ್ ಅವ್ರು ಇದ್ಕೊಂಡು ಆಯಿತು ಕಣಪ್ಪ, ಹೆಂಗೋ ಹೋಗಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ ಬಂದಿದ್ದೀರಲ್ವಾ, ನಾನೊಂಚೂರು ಹೊರಗಡೆ ಕೆಲಸ ಇದೆ ಕಣೋ, ನಾನು ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೊರಗಡೆ ಹೋಗ್ಬೇಕಂತ ಹೊರಗಡೆ ಹೊರಡ್ತಾರೆ. ಹೊರಟ ತಕ್ಷಣವೇ ಇಲ್ಲಿ ಸೂರ್ಯ ತುಂಬ ಬೇಜಾರು ಮಾಡಿಕೊಂಡು ಅವನ ಹಾಸಿಗೆ ಹತ್ರ ಬಂದ್ಬಿಟ್ಟು ಕೂತ್ಕೊಂಡು ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ. ಮತ್ತು ಮೀನಾ ಅಲ್ಲಿಗೆ ಹೋಗ್ತಾಳೆ. ರೀ ಯಾಕ್ರಿ ಈ ರೀತಿ ಚಿಂತೆ ಮಾಡ್ತಾ ಇದ್ದೀರಾ, ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಹೇಳಿದಾಗ, ಇಲ್ಲ ಕಣೆ ನೀನು ಹೇಳಿರೋದ್ರಲ್ಲಿ ಏನು ತಪ್ಪಿಲ್ಲ, ಆದರೆ ತುಂಬ ಯಾಕೆ ಬೇಜಾರಾಗ್ತಿದೆ ಮನಸ್ಸಿಗೆ ಅಂತ ಹೇಳ್ತಾರೆ. ಹೌದಾ ನಿಮಗೆ ಬೇಜಾರಾಗ್ತಿದೆಯಾ, ನನಗಂತೂ ನಂಬಕ್ಕೆ ಆಗ್ತಿಲ್ವಲ್ಲ, ಹೆಂಡ್ತಿ ಮಾತು ಕೇಳಿದರೆ ನಿನ್ಗೆ ಯಾವ ಬೇಜಾರನ್ನಿಲ್ಲ ಎಂಥದ್ದು ಇಲ್ಲ, ನೀವು ನನ್ನ ಮಾತೇ ಕೇಳಲಿಲ್ವಲ್ಲ, ನಾನು ಮೊದಲೇ ಹೇಳ್ದೆ ತಾನೆ ದುಡ್ಡು ಕೊಡೋದು ಬೇಡ ಅಂತಂದರೆ ನೀವು ಏನು ಮಾಡಿದ್ರು ಕೇಳಿದ್ರೆ ಕೇಳಲೇ ಇಲ್ಲ, ನೀವು ಈ ರೀತಿ ಎಲ್ಲ ಮಾಡಿ ಇವಾಗ
ನೋವು ತಿನ್ಕೊಂಡು ಕೂತಿದ್ದೀರಾ, ಬನ್ನಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಸೂರ್ಯನ ಕರೀತಾಳೆ. ಮೀನಾ ತುಂಬ ಥ್ಯಾಂಕ್ಸ್ ಕಣೆ ನಿನಗೆ ಅಂತಾರೆ. ಯಾಕ್ರಿ ನನಗೆ ಥ್ಯಾಂಕ್ಸ್ ಹೇಳ್ತಿದ್ಯಾ ಅಂತ ಅಂದಾಗ, ನಮ್ಮ ಅಪ್ಪನ ಮುಂದೆ ನಮ್ಮಿಬ್ಬರು ಅಲ್ಲಿ ಏನು ನಡೆದಿದೆ ಅಂತ ಹೇಳ್ಬಿಟ್ಟು ನೀನು ಒಂದು ವಿಷಯನೂ ಹೇಳಿಲ್ವಲ್ಲ, ಮುಚ್ಚಿಟ್ಟೆ ಅಲ್ಲ, ಅದಕ್ಕೋಸ್ಕರ ನನಗೆ ತುಂಬ ಖುಷಿ ಆಯಿತು ಕಣೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಹೌದು ರೀ, ನನ್ನ ಗಂಡನ ಮರ್ಯಾದೆ ನಾನೇ ತಗೊಳ್ಳ, ನನ್ನ ಮರ್ಯಾದೆ ನಾವೇ ತಗೊಳ್ಳ, ಅದಕ್ಕೋಸ್ಕರ ಮಾವನ ಹತ್ರ ಏನು ವಿಷಯನ ಶೇರ್ ಮಾಡೋಕ್ಕೆ ಹೋಗಿಲ್ಲ ರೀ. ನನಗೂ ಕೂಡ ತುಂಬ ಬೇಜಾರಾಗುತ್ತೆ ವಿಷಯಗಳನ್ನ ಹೇಳ್ಕೊಳಕ್ಕೆ. ಅವ್ರ ಖುಷಿನ ನಾವು ಹಾಳು ಮಾಡೋದು ಬೇಡ ಅಂತ ನಾನು ಅಲ್ಲಿ ಹಿಡ್ದಿರೋ ಯಾವ ವಿಷಯನೂ ಹೇಳೋಕ್ಕಾಗಲಿಲ್ಲ ರೀ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳ್ತಾರೆ. ಅದಕ್ಕೋಸ್ಕರ ಕಣೆ ನಿನಗೆ ಥ್ಯಾಂಕ್ಸ್ ಅಂತ ಹೇಳಿದ್ದು ನಾನು ಅಂತ ಸೂರ್ಯ ಹೇಳ್ತಾನೆ. ಬನ್ನಿ ಆಯಿತು ಊಟ ಮಾಡಿರಿ ಅಂತ ಹೇಳ್ಬಿಟ್ಟು ಕರೀತಾಳೆ ಮೀನಾ. ನನಗೆ ಯಾಕೋ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ಸೂರ್ಯ ತುಂಬ ಫೀಲಿಂಗಲ್ಲಿ ಕೂತಿರ್ತಾನೆ ಸುಮ್ಮನೆ. ಅಲ್ಲ ರೀ, ನೀವು ಎಷ್ಟೇ ಬೇಜಾರು ಮಾಡಿಕೊಂಡ್ರು, ಫೀಲಿಂಗ್ ಮಾಡಿಕೊಂಡ್ರು, ನೀವು ಎಷ್ಟೇ ಇದು ಮಾಡಿಕೊಂಡ್ರು ಕೂಡ ಆಗಿದ್ದಂತೂ ತಪ್ಸೋಕ್ಕಾಗಲ್ವಲ್ಲ ಅಂತೇಳಿ ಮೀನಾ ಹೇಳ್ತಾಳೆ. ಇಲ್ಲಿ ಕ್ರಶ್ನು ಫ್ರೆಂಡ್ಸ್ ಎಲ್ಲ ಬಾಲಾಟ ಆಡ್ತಿರ್ತಾರೆ. ಇಲ್ಲೊಬ್ಬರು ಬೇರೆ ವ್ಯಕ್ತಿ ಬರ್ತಾರೆ. ಆ ವ್ಯಕ್ತಿ ಬಂದ್ಬಿಟ್ಟು ಅವನು ಒಂದೇ ಸಮನೆ ಗಿಡದ ಮಧ್ಯದಲ್ಲಿ ನೋಡ್ತಾ ಇರ್ತಾರೆ. ಗಿಡದ ಮಧ್ಯದಲ್ಲಿ ನೋಡಬೇಕಾದಾಗ ಅವನು ಕೃಷ್ಣ ಕರೀತಾರೆ, ಕೃಷ್ ಬಾಯಿಲಿ ಅಂತ ಹೇಳ್ಬಿಟ್ಟು. ಕೃಷ್ಣ ಕರೆದ ತಕ್ಷಣವೇ ಅವನು ಬರ್ತಾನೆ. ನಾನಿನ್ನೊಂದು ಫೋಟೋ ತೊಗೊಳ್ಳೋಣ ಅಂತಾರೆ. ಏನು ಆಟ ಆಡ್ತಿದ್ದೀರಾ ಅಂದರೆ, ಕ್ರಿಕೆಟ್, ನನಗೆ ಬೌಲಿಂಗ್ ಮಾಡೋದಂದರೆ ತುಂಬ ಇಷ್ಟ ಅಂತೇಳಿ ಕೃಷ್ಣ ಅಂತಾನೆ. ಬಾರಪ್ಪ ನಾನು ಇನ್ನೊಂದು ಫೋಟೋ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಫೋಟೋ ತೊಗೊತಾನೆ. ಒಂದು ನೀಟಾಗಿ ಅವನ್ನ ನಿಲ್ಲಿಸ್ಕೊಂಡು ಒಂದು ಫೋಸ್ ಕೊಟ್ಕೊಂಡು ಒಂದು ಫೋಟೋ ತೊಗೊತಾರೆ ಇಬ್ಬರು ಸೇರಿ. ಆ ಫೋಟೋನ ತೊಗೊಂಡ್ಬಿಟ್ಟು ಅವನ್ನ ಕಳಿಸ್ತಾರೆ, ಅವ್ರ ಬಾಡಿಗೆ ಅವನ್ನ ಕಳಿಸ್ಬಿಡ್ತಾರೆ. ತಿರ್ಗಾ ಇಲ್ಲಿ ಮನೋಜ್ ಇದ್ಕೊಂಡು ಒಬ್ಬ ಸೆಕ್ಯೂರಿಟಿನ ನೇಮಕ ಮಾಡ್ಕೊಂಡಿದ್ರಲ್ವ, ಅವನು ಚೆನ್ನಾಗಿ ಮೊಟ್ಟೆಗಳ ತಿಂತಾ ಇರ್ತಾನೆ. ಅಲ್ಲ ಕಣೆ ರೋಹಿಣಿ, ಇವನೇನೇ ಇಷ್ಟೊಂದೆಲ್ಲ ತಿಂತಾ ಇದ್ದಾನೆ ನೋಡಿ ಒಂದು ಸರಿ ಅಂತ ಹೇಳ್ತಾರೆ. ಅವಳು ಕೂಡ ನೋಡ್ತಾಳೆ. ಒಂದು 7-8 ಮೊಟ್ಟೆಗಳನ್ನ ಇಟ್ಕೊಂಡು ತಟ್ಟೆ ಒಳಗಡೆ ಒಂದೊಂದು ಮೊಟ್ಟೆನ ಒಂದೊಂದು ಸರಿನೇ ಹಾಕೋತಾ ಇರ್ತಾನೆ ಬಾಯಲ್ಲಿ, ಆ ಜಿಮ್ಮು ಇದು ಸೆಕ್ಯೂರಿಟಿ. ಆವಾಗ ಮನೋಜ್ ಇದ್ಕೊಂಡು, ಅಲ್ಲ ಕಣೆ ಒಂದು ತಿಂಗಳಿಗೆ ಎಷ್ಟು ಮೊಟ್ಟೆ ಇವನಿಗೆ ಬೇಕಾಗಿರೋದು, 7 ರೂಪಾಯಿಗೆ ಒಂದು ಮೊಟ್ಟೆ ಇದೆ ಕಣೆ, ಒಂದು ತಿಂಗಳಿಗೆ ಏನಿಲ್ಲ ಅಂದರೂ ಕೂಡ 1,000 ರೂಪಾಯಿ ಮೊಟ್ಟೆಗೆ ಆಗೋಗುತ್ತಲ್ಲಿ. ಅಲ್ಲ ಮನೋಜ್, ಅವ್ನ ಕೆಲ್ಸಕ್ಕೆ ತಗೋಬೇಕಾದಾಗೆ ಯೋಚನೆ ಮಾಡಬೇಕಲ್ವಾ, ಅವ್ನ ಕಂಡೀಷನ್ಗೆಲ್ಲ ಒಪ್ಕೊಂಡು ಇವಾಗ ನಾವು ಊಟ ಕೊಡೋಕ್ಕಾಗಲ್ಲ ಅಂದರೆ ಏನು ಅರ್ಥ ಮನೋಜ್, ನೀನು ಮೊದಲೇ ಇದೆಲ್ಲ ಯೋಚನೆ ಮಾಡಿ ತೊಗೋಬೇಕಿತ್ತು ಅವನ್ನ ಅಂತ ಹೇಳಿಬಿಟ್ಟು ಅವಳು ಅಂದ್ಕೋತಾಳೆ. ಅವಳಿಗೆ ಒಂದೇ ಸಮಯ ಮೆಸೇಜ್ ಬರ್ತಾ ಇರುತ್ತೆ. ಆ ಮೆಸೇಜಲ್ಲಿ ಕ್ರಶ್ ಜೊತೆಗೆ ಮಗನ ಜೊತೆಗೆ ಫೋಟೋ ತೆಗೆಸ್ಕೊಂಡಿರೋದು ಫೋಟೋ ಸೆಂಡ್ ಮಾಡಿರ್ತಾರೆ ಒಬ್ಬರು ವ್ಯಕ್ತಿ. ಅವಾಗ ಅದು ನೋಡಿಬಿಟ್ಟು ತುಂಬ ಶಾಕ್ ಆಗಿಬಿಡ್ತಾಳೆ ಅವಳು. ತುಂಬ ಶಾಕ್ ಅಂದರೆ ಹೇಳೋಕ್ಕೆ ಆಗಲ್ಲ. ಮತ್ತು ಕಾಲ್ ಕೂಡ ಬಂದುಬಿಡುತ್ತೆ. ಕಾಲ್ ಬಂದ ತಕ್ಷಣ ಕಾಲ್ ರಿಸೀವ್ ಮಾಡ್ತಾಳೆ. ಏನು ಮೇಡಮ್ ಇಷ್ಟು ದಿನ ಇಲ್ಲ ಅಂತ ಹೇಳ್ಬಿಟ್ಟು ತುಂಬ ಆರಾಮಾಗಿದ್ದೀರಾ ಅಂತ ಅನಿಸುತ್ತೆ. ಜೈಲಿಂದ ಬಂದೆ ನಾನು, ಆಲ್ರೆಡಿ ರಿಲೀಸ್ ಆಯಿತು, ನನಗೆ ಯಾವುದೋ ಒಂದು ಕೇಸಲ್ಲಿ ಒಳಗಡೆ ಹೋಗಿದೆ ಮೇಡಮ್, ಈಗ ಹೊರಗಡೆ ಬಂದೆ, ಇನ್ಮೇಲೆ ನಾನೇ ಇರ್ತೀನಿ ಬಿಡಿ, ನಿಮಗೆ ಟಾರ್ಚರ್ ಕೊಡೋಕ್ಕೆ ಏನು ಟೆನ್ಷನ್ ಮಾಡ್ಕೊಬಿಡಿ ಅಂತಂದರೆ, ನೋಡು ಒಳ್ಳೆ ಮಾತನಾಗ ಹೇಳ್ತೀನಿ, ನನ್ನ ಮಗನ ಮಾತ್ರ ಏನೂ ತೊಂದರೆ ಕೊಡಬೇಡ ಅಂತ ಹೇಳಿದಾಗ, ಆ ಸಣ್ಣ ಕಂದಮ್ಮನಿಗೆ ನಾನು ಯಾಕ್ರಿ ತೊಂದರೆ ಕೊಡಲಿ, ಆ ಮಗನ ತೊಂದರೆ ಕೊಡೋ ಅಭ್ಯಾಸ ನನಗಿಲ್ಲ, ಅಸಲಿ ಆಟ ಈಗ ಶುರು ಆಗುತ್ತೆ ನೋಡಿ ಇನ್ಮೇಲೆ ಅಂತ ಹೇಳಿ ಅವನು ಆ ರೀತಿ ರೋಹಿಣಿಗೆ ಹೇಳ್ತಾನೆ. ಅವಳು ತುಂಬ ಗಾಬರಿಯಿಂದ, ಬೇಡ ಸುಮ್ಮನೆ ಬಿಟ್ಬಿಡು ಅವನ, ಕೃಷ್ಣ ಏನೂ ಮಾಡಬೇಡ ಅಂತಂದಾಗ, ಖಂಡಿತವಾಗ್ಲೂ ನನ್ನ ಕೃಷ್ಣ ಏನೂ ಮಾಡಲ್ಲ, ನಾನು ಹೇಳ್ದಂಗೆ ಕೇಳಿದರೆ ಮಾತ್ರ ನಿನಗೆ, ಇಲ್ಲಿ ನಾನು ಹೇಳಿಲ್ಲ ಅಂತಂದ್ರೆ, ನಾನು ಹೇಳಿದ್ದು ಕೇಳಿಲ್ಲ ಅಂದರೆ ನನ್ನ ಮುಂದೆ ಏನು ಮಾಡ್ತಾನೆ ನನಗೆ ಗೊತ್ತಿಲ್ಲ ಅಂತೇಳಿ ಫೋನ್ನ ಕಟ್ ಮಾಡಿಬಿಡ್ತಾನೆ. ಮತ್ತು ಇಲ್ಲಿ ಫ್ರೆಂಡ್ಸ್ ಹತ್ರ ಸೂರ್ಯ ಬಂದಿರ್ತಾನೆ ತುಂಬ ಫೀಲಿಂಗ್ ಮಾಡಿಕೊಂಡು. ಅಲ್ಲಿಗೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ, ಸೂರ್ಯ ಈ ರೀತಿಯೆಲ್ಲ ಆಯ್ತಲ್ಲ, ತುಂಬ ಬೇಜಾರಾಗ್ತಿದೆ ಸೂರ್ಯ ನಿನ್ನ ನೋಡಿದ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಬಿಡೋ ಹೋಗ್ಲಿ, ನಮ್ಮ ಫ್ರೆಂಡೇ ಅಲ್ವೇನೋ ಅಂತ ಹೇಳ್ಬಿಟ್ಟು ಅವನಂತಾನೆ. ಪಾಪ ಫ್ರೆಂಡ್ ಬಂದ್ಬಿಟ್ಟು ಚೇತನು, ಸೂರ್ಯ ತಗೊಳ್ಳೋ ನಿನ್ನ ಅಮೌಂಟ್ನ ವಾಪಸ್ಸು, ಬೇಜಾರು ಮಾಡ್ಕೋಬೇಡ, ಸಾರಿ ಮಗ, ನೀನು ಏನು ಹೇಳಿದ್ದೆ ಕರೆಕ್ಟು ಕಣೋ, ಅಂದರೆ ಅವ್ರ ಮಾತು ಕೇಳೋ ನೀನು ಲೈಫ್ ಲಾಂಗು, ಏಕೆಂದರೆ ತುಂಬ ಒಳ್ಳೆ ಮಾತು ಹೇಳಿದ್ರು ಕಣೋ ಅವರು, ನಾನು ಅವ್ರ ಮಾತು ಕೇಳಿದರೆ ಇದೆಲ್ಲ ಪ್ರಾಬ್ಲಮ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾನೆ ಇರಲಿಲ್ಲ, ಯಾವತ್ತು ಫ್ರೆಂಡ್ಸೇ ಮುಖ್ಯ ಅನ್ನೋದು ಗೊತ್ತಾಯ್ತು ಕಣೋ ನನಗೆ, ಆದರೆ ನಮ್ಮ ಫ್ಯಾಮಿಲಿ ನನ್ನ ಅವಮರ್ಯಾದೆ ಮಾಡಿ ಹೋಗ್ಬಿಟ್ರು, ಅದಕ್ಕೆ ಈ ದುಡ್ಡನ್ನ ತಗೊಳ್ಳೋ, ಎಲ್ಲ ಮುಯ್ಯಾಕಿದ್ರಲ್ವ ಬಂದವರು ಹೋದವರು ಎಲ್ಲ, ಅದು ಮೈ ದುಡ್ಡು ಕಣೋ ಇದೆಲ್ಲ ಅಂತ ಹೇಳ್ಬಿಟ್ಟು ದುಡ್ಡು ಕೊಡೋಕೆ ಹೋಗ್ತಾನೆ. ಏನೋ ಮಗ ನೀನು ಮೈ ದುಡ್ಡೆಲ್ಲ ನಾನು ತಗೊಳ್ಳಲ್ಲ ಕಣೋ, ಬೇಜಾರು ಮಾಡ್ಕೊಬೇಡ ಅಂತಂತಾನೆ. ನೋಡೋ ನೀನು ಏನು ಮಾಡ್ತೀಯ ಗೊತ್ತಿಲ್ಲ, ಮೈ ದುಡ್ಡಾದರೆ ಏನಾದ್ರೇನು ಇದನ್ನ ಲೆಕ್ಕ ಕೂಡ ಹಾಕಿಲ್ಲ ನಾನು, ಇದನ್ನೆಲ್ಲ ತೊಗೊಂಡು ನೀನು ನೀಟಾಗಿ ಲೆಕ್ಕ ಹಾಕೋ, ಕಮ್ಮಿ ಬಂದರೆ ನೀನು ಮತ್ತೆ ಕೇಳು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಕೊಡ್ತಾನೆ. ಬೇಡ ಕಣೋ ಮಗ ಅಂದರೆ, ನೋಡು ನೀನು ತಗೋ ಅಂದ ತಕ್ಷಣ ನಾನು ತೊಗೊಂಡು ಹೋಗಿದ್ದೀನಿ ನಿನ್ನ ಮಾತಿಗೆ ಬೆಲೆ ಕೊಟ್ಟು, ಈಗ ನಾನು ಕೊಡ್ತಾಯಿದ್ದೀನಿ ನೀನು ತೊಗೊಳ್ಳೇಬೇಕು ನನ್ನ ಮಾತಿಗೆ ಬೆಲೆ ಕೊಟ್ಟು ಸೂರ್ಯ ಅಂದ ತಕ್ಷಣವೇ ಸೂರ್ಯ ತೊಗೊಳ್ತಾನೆ ಅದು ಅಮೌಂಟ್ನ. ತೊಗೊಂಡ್ಬಿಟ್ಟು ತುಂಬ ಹಗ್ ಮಾಡ್ತಾರೆ ಫ್ರೆಂಡ್ಸ್ ಇಬ್ಬರೂ ತುಂಬ ಖುಷಿಯಿಂದ. ಸಾರಿ ಮಗ, ನನ್ನಿಂದ ನಿನಗೆ ಅವಮರ್ಯಾದೆ ಆಯಿತು ಅಂತ ಹೇಳಿ ಫ್ರೆಂಡ್ ಚೇತನ್ ಹೇಳ್ತಾನೆ. ಆವಾಗ ತುಂಬ ಸೂರ್ಯ ಬೇಜಾರು ಮಾಡ್ಕೊಂಡು ಅಮೌಂಟ್ನ ತೊಗೊಂಡು ಮನೆಗೆ ಬರ್ತಾನೆ. ಇಲ್ಲಿ ಮೀನಾ ಹೂವು ಕಟ್ತಾ ಇರ್ತಾಳೆ. ಹೂವು ಕಟ್ಟಬೇಕಾದಾಗ, ಏನಮ್ಮ ಮೀನಾ ಹೂವು ಕಟ್ತಾ ಇದೆಯಾ ಅಂತ ಬರ್ತಾನೆ. ಹೌದು ರೀ ಹೂವು ಕಟ್ತಾ ಇದ್ದೀನಿ ಅಂದಾಗ ಆ ದುಡ್ಡನ್ನ ಕವರಿಂದ ಸುರಿದ್ಬಿಡ್ತಾನೆ. ನೋಡಿ
ಚೇತನ್ ದುಡ್ಡು ತಂದು ಕೊಟ್ಟಿದ್ದಾನೆ ನಿನಗೆ, ಇದರಲ್ಲಿ ಎಷ್ಟಿದೆಯೋ ಅದನ್ನೆಲ್ಲ ಎಣಿಸ್ಕೊಬಿಡು ನೀಟಾಗೆ. ಎಣಿಸ್ಕೊಂಡು ಎಕ್ಸ್ಟ್ರಾ ಇದ್ದರೆ ವಾಪಸ್ ಕೊಡು, ಕಮ್ಮಿ ಬಿದ್ದರೆ ಇಷ್ಟು ಕಮ್ಮಿ ಇದೆ ಅಂತ ಹೇಳು. ಅಷ್ಟು ಮತ್ತೆ ವಾಪಸ್ ಕೊಡ್ತಾನೆ ಅವ್ನು ದುಡ್ಡನ್ನ. ಹೇಳ್ತಿದ್ದೆ ಏನೋ ಫ್ರೆಂಡ್ಸ್ ದುಡ್ಡು ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು, ಈಗೇನು ಹೇಳ್ತೀಯ ಇದಕ್ಕೆ? ನೋಡು ಅವ್ನು ಬಂದು ಅಷ್ಟು ದುಡ್ಡನ್ನ ಹಂಗೆ ₹1 ಎಣಿಸ್ದಂಗೆ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಸಾರಿ ರೀ ಅಂದಾಗ, ನೋಡು ಮೀನಾ, ಒಂದು ಮಾತನ್ನ ವಾಪಸ್ ತೊಗೊಳ್ಳೇಬೇಕು ನೀನು. ಯಾಕೆ ಅಂತಂದರೆ ಒಂದು ಮಾತು ನನಗೆ ತುಂಬ ಬೇಜಾರಾಗಿದೆ ಅಂತಲೇ ಹೇಳ್ಬೋದು ಅಂತ ಹೇಳ್ತಾನೆ. ಇವತ್ತಿನ ಸಂಚಿಕೆ ಇದಾಗಿತ್ತು. ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.